ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾರು ಶ್ರಮ ಹಾಕಿದ್ದಾರೆ. ಎಲ್ಲ 224 ಕ್ಷೇತ್ರದಲ್ಲಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಶ್ರಮ ಹಾಕಿದ್ದಾರೆ. ನಿರಂತರ ಹೋರಾಟ ಸುಮಾರು 2-2.5 ವರ್ಷಗಳ ಕಾಲ ಪಕ್ಷ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಕಾರ್ಯಕರ್ತರ ಭಾವನೆಗಳನ್ನು, ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆಡಳಿತವನ್ನು ನಡೆಸಬೇಕು ಅಂತೇಳಿ ನನ್ನ ಮನವಿ. ಅದಾಗಲಿಲ್ಲ, ಸಾಧ್ಯ ಆಗಲಿಲ್ಲ ಅಂತಂದರೆ ಯಾಕೆ 33 ಜನನು ಉಪಮುಖ್ಯಮಂತ್ರಿ ಮಾಡ್ಕೊಳ್ಳೋಕ್ಕೆ ಸಂವಿಧಾನದಲ್ಲಿ ಏನಿಲ್ಲ, ಸಂವಿಧಾನಿಕ ಹುದ್ದೆ ಏನಲ್ಲ ಇದು, ಹಿಂದೆನೇ ಕೆಲವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ 33 ಜನ ಮಾಡಿಬಿಟ್ರೆ ಎಲ್ಲರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಾತಿಯವ್ರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಿಲ್ಲೆಯವ್ರನ್ನೂ ಸಮಾಧಾನ ಮಾಡ್ಬೋದು. ಬೇಕು ಅಂತ ಅಂದರೆ ಇನ್ನೂ ಒಂದು 4-5 ಜನನ ಅದೇ ಥರದ ಹುದ್ದೆ ಸೃಷ್ಟಿನೂ ಮಾಡ್ಬೋದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರನ ಹೇಳಿದ್ದೀನಿ. ಮತ್ತೆ ಅವಶ್ಯಕತೆ ಬಿದ್ದರೆ ನಾನು ಹೈಕಮಾಂಡ್ ಕೂಡ ಪತ್ರ ಬರೀತೀನಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿಕ್ಕೆ ಅಂತ ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ, ಅವರ ಸಮಾಜದ ಭಾವನೆಯನ್ನ ತಿಳಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲಿ ಹೋಗೋದಿಲ್ಲ. ವೈಯಕ್ತಿಕ ಅಭಿಪ್ರಾಯ ಪಕ್ಷ ಅಂದಮೇಲೆ ಯಾವುದೇ ಆದಂಥ ಹೈಕಮಾಂಡ್ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ, ಯಾರದೇ ಆಯ್ಕೆ ಮಾಡ್ಕೊಂಡು ಈ ರೀತಿ ಸಮುದಾಯಕ್ಕೊಬ್ಬೊಬ್ರು ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಸಂದೇಶ ಕೊಟ್ಟಂಗಾಗುತ್ತೆ ನೋಡ್ರಿ. ಅವರು ಒಬ್ರು ಸ್ವಾಮೀಜಿ ಆದ ಕ್ಷಣಕ್ಕೆ ಅವ್ರಿಗೆ ಸ್ವತಂತ್ರ ಇಲ್ಲ ಅಂತಲ್ಲ, ಅವರು ಸ್ವತಂತ್ರರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಾಕಿದೆ. ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದ? ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದ? ಭಾವನೆನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂಥದ್ದೇನು ಇಲ್ಲ. ನಾನು ಹೇಳ್ದಲ್ರಿ, ಎಲ್ರೂ ಮಾಡ್ರಿ, ಒಬ್ರನ್ನ ಯಾಕೆ ಮಾಡ್ತೀರಿ, ಎಲ್ರೂ ಮಾಡ್ರಪ್ಪ. ನನ್ನ ಆಸೆ ಅದು. ನನ್ನ ಆಸೆ ಏನು, 33 ಜನನು ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಏನೋ ಆಗ್ಲಿ, ಬೇಡ ಅಂದವ್ರು ಯಾರು? ನನಗೆ ಗೊತ್ತಿಲ್ಲ ಅವ್ರು ಯಾರ ಬಗ್ಗೆ. ನೋಡ್ರಿ, ನಾನು KN ರಾಜಣ್ಣವ್ರಿಗೂ ಮಾತಾಡಕ್ ಹೋಗೋದಿಲ್ಲ, ಮಂಜು ಅವ್ರ ವಿಚಾರನೂ ಮಾತಾಡೋಕ್ಕಾಗೋದಿಲ್ಲ. ನನಗದು ಯಾವುದು ಪ್ರಸ್ತುತ ಅಲ್ಲ. ನನಗಿಷ್ಟೇ ನನ್ನ ವಿಚಾರ. ಜನ ಗೌರವ ಕೊಟ್ಟು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳುವಂಥ ನಡವಳಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಜನರ ಋಣವನ್ನು ತೀರಿಸುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಿ ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ವಿನಂತಿಯನ್ನು ಮಾಡಬೇಕು. ಬಟ್ ಈ ರೀತಿ ಬೆಳವಣಿಗೆ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ, ಡ್ಯಾಮೇಜ್ ಆಗುವಂಥದ್ದು. ಯಾಕಂದ್ರೆ ನೀವು 1 ವರ್ಷ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ನಾನು ಅಷ್ಟೊಂದು ದೊಡ್ಡವನಲ್ಲ. ದೊಡ್ಡವ್ರು ಇದ್ದಾರೆ, ದೊಡ್ಡವ್ರನ್ನ ಕೇಳ್ಕೊಳ್ಳಿ. ಸ್ವಾಮೀಜಿಗಳ ಅಭಿಪ್ರಾಯ ವೈಯಕ್ತಿಕ ಸಮುದಾಯದ ಅಭಿಪ್ರಾಯ ಇದೆ, ಅದು ಅವ್ರನ್ನ ಕೇಳಬೇಕು. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅವ್ರ ಹೇಳಿರೋ ಹೇಳಿಕೆನ ನಾನೇನಿರಲಿಲ್ಲ. ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ನೀವೆಲ್ಲ ಹೇಳಿದ್ದೀರಿ ಆ ವಿಚಾರನ. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ ಅನ್ಕೋತೀನಿ. ಸರ್, ಚಂದ್ರಶೇಖರ್ ಸ್ವಾಮೀಜಿಯವರ ಹೇಳಿಕೆಗೆ ಸಿಎಂ ಮತ್ತೆ ಗೃಹ ಸಚಿವರು ಡೈರಿಯಲ್ಲಿ ಮಾತಾಡ್ಕೊಳ್ತಾರೆ. ಇದು ಹೇಳಿಕೊಟ್ಟು ಹೇಳಿಸಿದಂತ ಹೇಳಿಕೆ ಇದು ಹೌದು? ನನಗೆ ಗೊತ್ತಿಲ್ಲ ಅಪ್ಪ. ಇದು ಮಾಧ್ಯಮದವ್ರು ಹೇಳ್ಕೊಟ್ಟು ಹೇಳಿಸಿರ್ಬೇಕು. ಮಾಧ್ಯಮದವ್ರು ಹೇಳ್ಕೊಡಲ್ಲ ಸರ್, ಬೇರೆ ಯಾರು ಹೇಳ್ಕೊಟ್ರ ಅವ್ರಿಗೆ ಇರುವಂತ. ಇಲ್ಲ, ನಿಮ್ಗೆ ಹೆಂಗ್ ಬಂತು ಮಾಹಿತಿ ಅದು ಗೊತ್ತಿಲ್ವಲ್ಲ, ಅದಕ್ಕೆ ಅದನ್ನ ಅವ್ರನ್ನ ಕೇಳಿ ನೀವು. ಸರ್, DCM ಹೇಳಿಕೆಗಳು ಬರ್ತಾ ಇದಾವಲ್ಲ, ಅವು ಕೂಡ ಹೇಳ್ಕೊಟ್ಟು ಹೇಳಿಸ್ತಾರೆ ಹೇಳಿಕೆಗಳ ಸರ್? ನನಗೆ ಗೊತ್ತಿಲ್ಲ ರೀ, ನಾನು ಯಾಕ್ರಿ ಅವನ್ನೆಲ್ಲ ಕೇಳ್ಕೊಳ್ಳಿ. 33 ಜನನು DCM ಅಂತ ಘೋಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ. 33-32 ಸಾಮಾಜಿಕ ಅಸಮಾನತೆಯನ್ನು ನಿವಾರಣೆ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ, ಜೊತೆಗೆ ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಮಾಡ್ಬೋದು. ನಾ ಸಲಹೆ ಕೊಡೋಷ್ಟು ದೊಡ್ಡವನಲ್ಲ.
ನಾನು ಮನವಿ ಮಾಡೋದಿಷ್ಟೇ, ಅವಕಾಶ ಕೊಟ್ಟಿದ್ದಾರೆ ಕೆಲಸ ಮಾಡಿ, ಆಗಲಿಲ್ವಾ ಚುನಾವಣೆಗೆ ಹೋಗಿ. ಬಿಜೆಪಿಯವರು JDS ಅವರು ಅದನ್ನೇ ಕಾಯ್ತಾವ್ರೆ. ಈಗ ನೀವು ಅವ್ರ ಜೊತೆ ಹೇಳಿಕೆ ಕೊಡ್ತಾ ಇದ್ದೀರಿ. ನಾನು ಹೇಳಿಕೆ ಕೊಡ್ತಾ ಇಲ್ಲ ಅಣ್ಣ, ನನ್ನ ಮೇಲೆ ತಿರುಗಿಸ್ಬೇಡ ನೀನು. ಚುನಾವಣೆ ಹೋಗಿ ಅಂತ. ಚುನಾವಣೆಗೆ ಹೋಗಿ ಅಂದ್ರೆ ಸ್ವಲ್ಪ ನೀವೇನನ್ನ ನಿರೀಕ್ಷೆ ಮಾಡಿದ್ದೀರಿ? ಏನನ್ನ ನಿರೀಕ್ಷೆ ಮಾಡಿದ್ದೀರಿ? ಮಾಧ್ಯಮಗಳು ಏನನ್ನ ನಿರೀಕ್ಷೆ ಮಾಡಿದೆ? ಸರ್ಕಾರದಿಂದ 5 ವರ್ಷ ಆಡಳಿತ ಕೂಡ 5 ವರ್ಷ ಒನ್ ಟರ್ಮ್ ಮುಗಿಸ್ಲೇಬೇಕು ಸರ್ಕಾರ. ಮುಗಿಸಿ ಅಂತ ಹೇಳಿದೆ. ಮುಗಿಸ್ಬೇಕು ಅದನ್ನ ಯಾವ ರೀತಿ ಮುಗಿಸಿ ಅಂತ, ಯಾವ ರೀತಿ ಮಾಡಿ ಅಂತ ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ, ನೀವು ಹೇಳಬೇಕು. ನೀವು 4ನೇ ಸ್ತಂಭ ಅಂತ ಏನು ಕರ್ಸ್ಕೋತಾ ಇದ್ದೀರಿ, ನೀವು ಅದನ್ನ ಹೇಳಬೇಕು. ಥ್ಯಾಂಕ್ ಯು. ಈಗಷ್ಟೇ ಅಧ್ಯಕ್ಷ ಹೇಳಿದ್ದಾರೆ ಅಂತಂದ್ರೆ ನೋಟಿಸ್ ಕೊಡ್ಬೇಕಾಗುತ್ತೆ, ಯಾರು DCM ವಿಚಾರ ಎತ್ತುತ್ತಾರೋ ಅಂತ. ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ, ನಾನು DCM ಅಲ್ಲ, ನನ್ನ ಕೇಳ್ತಿರೋದಲ್ಲ.